ಕಾಗವಾಡ ಮುಖಂಡರ ರಮೇಶ್ ಚೌಗುಲೆ ಅವರ 54ನೇ ಹುಟ್ಟುಹಬ್ಬದ ನಿಮಿತ್ತ ವರದ ಯತ್ ನೀರಾವರಿ ಸಹಕಾರಿ ಸಂಘ ಉದ್ಘಾಟನೆ. ಕಾಗವಾಡ. ದೇಶದಲ್ಲಿ ರೈತರು ಬೆಳೆದ ಬೆಳೆಗಳಿಗೆ ಸೂಕ್ತ ಬೆಂಬಲ ಬೆಲೆ ಸಿಗುತ್ತಿಲ್ಲ. ಕೃಷಿ ಮಾಡದಿದ್ದರೆ ಜನರು ಮಣ್ಣು ತಿನ್ನಬೇಕಾದ ಪರಿಸ್ಥಿತಿ ಬರಬಹುದು ಎಂದು ಹಂಚಿನಾಳದ ಭಕ್ತಿಯೋಗಾಶ್ರಮದ ಶ್ರೀ ಮಹೇಶಾನಂದ ಸ್ವಾಮೀಜಿ ಆತಂಕ ವ್ಯಕ್ತಪಡಿಸಿದ್ದಾರೆ. ಶೇಡಬಾಳ ಸ್ಟೇಷನ್ ರಸ್ತೆ ಹತ್ತಿರದ ವರದ ಪೂಯಲ್ಸ್ದಲ್ಲಿ ಬುಧವಾರದಂದು ಸ್ಥಳೀಯ ಮುಖಂಡರಾದ ರಮೇಶ್ ಚೌಗುಲೆ ಅವರ 54ನೇ ಹುಟ್ಟುಹಬ್ಬದ ನಿಮಿತ್ತ ಶ್ರೀ ವರದ ಯತ್ ಸಹಕಾರ ಸಂಘದ ನೀರಾವರಿ ಯೋಜನೆ ಉದ್ಘಾಟಿಸಿ ಅವರು ಮಾತನಾಡಿದರು. ನೀರಾವರಿ ಸೌಲಭ್ಯಗಳ ಅಭಿವೃದ್ಧಿಯ ಮೂಲಕ ಕೃಷಿ ಉತ್ಪಾದನೆ ಹೆಚ್ಚಿಸುವುದೇ ಈ ಸಂಘದ ಪ್ರಮುಖ ಉದ್ದೇಶವಾಗಿದೆ ಎಂದು ಸ್ವಾಮೀಜಿ ತಿಳಿಸಿದರು. ಇದೇ ವೇಳೆ 54ನೇ ವಸಂತಕ್ಕೆ ಕಾಲಿಟ್ಟ ಯುವಧುರೀಣ ರಮೇಶ್ ಚೌಗುಲೆ ಅವರನ್ನು ಶ್ರೀಗಳು ಶಾಲು ಹೊದಸಿ ಸತ್ಕರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಿವಗೌಡ ಕಾಗಿ ವಹಿಸಿದ್ದರು. ವೇದಿಕೆಯ ಮೇಲೆ ಶಿರುಗುಪ್ಪಿ ಶುಗರ್ಸ್ ಎಂಡಿ ಅರುಣಾ ಫರಾಂಡಿ, ವೀರೇಂದ್ರ ಜಾಡರ್, ತಹಶೀಲ್ದಾರ್ ರವೀಂದ್ರ ಹಾದಿಮನಿ ಸೇರಿದಂತೆ ಪ್ರಮುಖರು, ಗ್ರಾಮಸ್ಥರು ಹಾಗೂ ರೈತರು ಉಪಸ್ಥಿತರಿದ್ದರು. ಅಶೋಕ ಪಾಟೀಲ ಕಾರ್ಯಕ್ರಮ ನಿರೂಪಿಸಿದರೆ, ರಾಜಗೌಡ ಪಾಟೀಲ ಸ್ವಾಗತಿಸಿ, ವೃಷಭ ಚೌಗಲಿ ವಂದಿಸಿದರು. ಭಾರತ್ ಒನ್ ನ್ಯೂಸ್ ಚಿಕ್ಕೋಡಿ. ತಮ್ಮ ಕರೆಗೆ ಕೊಟ್ಟು ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ನೀಡಿ ಆಗಮಿಸಿದಂತಹ ಪರಮಪೂಜ್ಯ ಶ್ರೀ ಶ್ರೀ ಮಹೇಶಾನಂದ ಮಹಾಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಅತ್ಯಂತ ಒಂದು ಸರಳತೆಯ, ಸಜ್ಜನಿಕೆಯ, ಪ್ರಾಮಾಣಿಕತೆಯ, ವಿನಯತೆಯ ಹಾದಿಯಲ್ಲಿ ಬಂದಂಥವರು. ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ, ಅದು ಇವತ್ತಿನ ದಿನ ಧಾರ್ಮಿಕ ಕ್ಷೇತ್ರವಾಗಿರ್ಬೋದು, ರಾಜಕೀಯ ಕ್ಷೇತ್ರವಾಗಿರ್ಬೋದು, ಸಾಮಾಜಿಕ ಕ್ಷೇತ್ರವಾಗಿರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಸಕ್ರಿಯವಾಗಿ ಭಾಗವಹಿಸಿ ಯಾವುದನ್ನು ಅಪೇಕ್ಷೆ ಮಾಡದೆ ಒಂದು ನಿಸ್ವಾರ್ಥ ಭಾವನೆಯಿಂದ ಕೆಲಸ ಕಾರ್ಯ ಮಾಡುತ್ತಿರುವಂತಹ ವ್ಯಕ್ತಿ ಅದು ರಮೇಶನಾಥ್ ಚೌಗುಲೆ ಅವರು ಅಂತ ಹೇಳಲು ಇವತ್ತೊಂದು ದಿವಸ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಒಬ್ಬ ಯುವ ಧ್ರುವಣ ಇರ್ತಾನೆ, ನ್ಯಾಯಕ ಇರ್ತಾರೆ, ಅವರಲ್ಲಿ ಇಂಥ ಗುಣಗಳ ಕಂಡು ಬರ್ತವೆ. ದೇವರು ಅವರಿಗೆ ಇವತ್ತು 54ನೇ ವರ್ಷದ ಅವರಿಗೆ ಹುಟ್ಟುಹಬ್ಬನ ಆಚರಣೆ ಮಾಡೋ ಸಂದರ್ಭದಲ್ಲಿ ಅವರಿಗೆ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ, ಸಂತೋಷ, ಸಿರಿ ಸಂಪತ್ತು ಏನೆಲ್ಲ ಬೇಕಲ್ಲ ಅವ್ರಿಗೆಲ್ಲ ಕೊಟ್ಟಿದ್ದೀನಿ. ಯಾಕಂದ್ರೆ ಅಂಥವ್ರಿದ್ದ ಅವ್ನು ಹುಟ್ಟಬೇತಿದ್ದಾಗ ನಮ್ಗೆ ಗೊತ್ತಿಲ್ಲಾಗಿತ್ತು. ಈ ಹುಡುಗರು ಅದನ್ನೆಲ್ಲ ಪೂರ್ಣ ತಯಾರಿ ಮಾಡ್ಯಾವ. ಒಂದು ಸಹಕಾರಿ ನೀರಾವರಿ ಸಂಘ ನಡೆಸಬೇಕಾದ್ರೆ ಭಾಳ ತುಂಬ ಕಷ್ಟ. ಅದು ನಮ್ಮ ಕರ್ನಾಟಕದಲ್ಲಿ ಒಂದು ಉತ್ತರ ಕರ್ನಾಟಕದಲ್ಲಿ ಅಷ್ಟೇ ಇವು ಸಹಕಾರಿ ಸಂಘಗಳಿದಾವೆ, ದಕ್ಷಿಣ ಕರ್ನಾಟಕದಲ್ಲಿ ಇಲ್ಲ. ಇದು ಇಲೆಕ್ಟ್ರಿಸಿಟಿದು ಒಂದು ಕೆಲವೊಂದು ಪ್ರಾಬ್ಲಮ್ಗಳು ತಯಾರಾಗ್ತಾವೆ. ನಮ್ಮ ಉಗಾರ್ ನೀರಾವರಿ ಸಂಘ ಸ್ಥಾಪನೆ ಆಯಿತು. 2,500 HP 4 ಮೋಟ್ರ ಅಂದ್ರೆ 1,000 HP ಆಯಿತು. ಅದಕ್ಕೆ 2,400 ರೈತರು, ಈಗಾಗಲೇ 13 ಕೋಟಿ ರೂಪಾಯಿ ನಾವು ಅವ್ರ ಕರ್ನಾಟಕ ಸರ್ಕಾರಕ್ಕೆ ತುಂಬುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ನಮ್ಮ ಸಹೋದರ ಸಾಕಷ್ಟು ಸಲ ಒಂದು ಮನುಷ್ಯಾಗ 1.5-2.5 HP ಅಷ್ಟೇ ಬರ್ತೈತಿ. 10 HP ವರೆಗೆ ಸೂಟ್ ಸೌಲಭ್ಯ ಐತಿ. ಆದ್ರೆ 2.5 HP ನೀವು ಯಾಕೆ ಕೊಡಂಗಿಲ್ಲ ಅಂತೇಳಿ ಈಗಾಗಲೇ ಫೈಟ್ ಮಾಡ್ತಾ ಇದ್ದಾರೆ. ಆದ್ರೆ ಈಗಿನೆಲ್ಲ ರೈತರು ಬದುಕುದ ಕಠಿಣ ಆಗಿಬಿಟ್ಟೈತಿ. ಯಾಕಂದ್ರೆ ಒಂದು ಒಳ್ಳೆ ರೈತ ಕುಟುಂಬ ಸುಮಾರು 10 ಎಕರೆ ಜಮೀನಿದ್ರೂ ಗಂಡ ಹೆಂಡತಿ ಹೊಟ್ಟೆ ತುಂಬಂಗಿಲ್ಲ. ನಾನು ಒಬ್ಬ ರೈತನ ಮಗ ಇದ್ದೀನಿ. ಆದ್ರೆ ಇವತ್ತಿನ ದಿವಸ ಎಲ್ಲ ರಮೇಶ್ ಅಣ್ಣ ಇವರೆಲ್ಲ ಕೂಡ್ಕೊಂಡು ಇದೇನಪ್ಪ ಒಂದು ನೀರಾವರಿ ಒಂದು ಏನ್ರೆ 1-2 ಲಕ್ಷ ರೂಪಾಯಿದಾಗ ಆಗುವಂಥದ್ದು ವಿಷಯ ಅಲ್ಲ. ಸುಮಾರು ಇವರು ನನಗೆ ಅನಿಸಿದ ಮಟ್ಟಿಗೆ ಒಂದು 2 ಕೋಟಿ ಖರ್ಚು ಮಾಡಿ ಇಲ್ಲಿ ನೀರು ತಂದಿರ್ಬೋದು. ಇಂಥ ಸಾಲವನ್ನು ಮಾಡಿ ಈ ನೀರಾವರಿ ಸೌಲಭ್ಯಗಳನ್ನು ಪಡ್ಕೊಂಡು ಜಮೀನು ಒಳಗೆ ಉತ್ಪನ್ನ ತಗೊಂಡು ಬಂದ್ರೂ ಅದಕ್ಕೆ ಯೋಗ್ಯವಾದಂಥ ಬೆಲೆ ಸರ್ಕಾರ ಕೊಡ್ಲಿಕ್ಕೆ ಸ್ಪಂದಿಸ್ತಾ ಇಲ್ಲ. ಇಂಥ ಸಂದರ್ಭದೊಳಗೆ ಇವರು ಒಂದು ಉದ್ಯೋಗ ಮಾಡ್ಕೊಂತ
ಮತ್ತು ರೈತರು ಯಾವಾಗಲೂ ಸ್ವಂತ ಜಮೀನದೊಳಗೆ ಒಂದು 10 ಎಕರೆ ಜಮೀನದೊಳಗೆ ತಮ್ಮ ಮನಿ ನಡೆಸೋದಲ್ಲದ ಹೊರಗಿಂದ ಏನ್ರಿ ಬಿಸ್ನೆಸ್ ಇದ್ರನ ಬದುಕಲಿಕ್ಕೆ ಸಾಧ್ಯ ಐತಿ. ಬಿಸ್ನೆಸ್ ಇಲ್ಲ ಅಂದ್ರೆ 10 ಎಕರೆ ಜಮೀನದವ್ರು ಈಗಿನ ಕಾಲದೊಳಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಸಂದರ್ಭದೊಳಗೆ ಇವರು ನೀರಾವರಿ ಒಂದು ಸಾಲ ಆಗಲಿ ಬ್ಯಾಂಕ್ ಲೋನ್ ಆಗಲಿ ಏನಾದರೂ ಮಾಡ್ಕೊಂಡು ಒಂದು ನೀರಾವರಿ ಸೌಲಭ್ಯವನ್ನು ಮಾಡ್ಕೊಂಡು ತಮ್ಮ ಮಕ್ಕಳಿಗೆ ಒಳ್ಳೆ ಉದ್ಯೋಗಗಳನ್ನ ಸೃಷ್ಟಿಸಿ ಇವತ್ತಿನ ದಿವಸ ಬದುಕೋದು ಬಹಳ ಅವಶ್ಯಕತೆ ಐತಿ. ಈಗಿನ ಯುವ ಪೀಳಿಗೆಗಳನ್ನು ಎಲ್ಲ ನೀವು ನೋಡಾಕತ್ತೀರಿ, ಏನು ಹೇಳಾಕತ್ತುದಿಲ್ಲ. ರಮೇಶನ ಬಗ್ಗೆ ಸಾಕಷ್ಟು ನಿಮ್ಗೆ ಗುರುತು ಐತಿ. ರಮೇಶ್ ಹೆಂಗಿದಾರು, ಅವ್ರ ಫ್ಯಾಮಿಲಿ ಹೆಂಗೈತಿ, ಬಡ ಕುಟುಂಬ ರೈತ ಕುಟುಂಬದೊಳಗೆ ಜನಿಸಿ ಬಂದಂಥ ಒಂದು ಮಣಿತಾನ ಇದು. ಆದ್ರೆ ಅವ್ರಿಗೊಂದು ಎಷ್ಟೊಂದು ಗೌರವ ಕೊಡ್ಬೇಕಾದ್ರೆ ಅವ್ರ ಸ್ವಭಾವ, ಅವ್ರು ಯಾವುದಕ್ಕೂ ಒಂದು ಇದನ್ನ ಮಾಡಂಗಿಲ್ಲ. ಮಿಲಾಜ್ ಇಲ್ಲದ ಮಾತಾಡುವಂಥ ವ್ಯಕ್ತಿ ಅಂದ್ರೆ ರಮೇಶ್. ಯಾವಾಗಲೂ ಎಲ್ಲರ ಜೊತೆ ಕೂಡುದ, ಸಣ್ಣವ್ರು ಇರಲಿ ದೊಡ್ಡವ್ರು ಇರಲಿ ಅವ್ರ ರೆಸ್ಪೆಕ್ಟ್ ಕೊಡುದ, ಅವ್ರ ಜೊತೆ ಮಾತಾಡುವಂಥ ಸ್ವಭಾವದವರು. ಅವ್ರು ಇವತ್ತಿನ ದಿವಸ ತಮ್ಮದು 54ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಅದಲ್ಲದೆ ವರದ ಯಾತ್ ನೀರಾವರಿ ಸಂಘದ ಉದ್ಘಾಟನೆಯೂ ಆಯಿತು ಪೂಜ್ಯರಿಂದ. ಹಾಗೂ ಇಲ್ಲಿ ನಡೆದಂಥ ಎಲ್ಲ ಈ ರೈತರನ್ನು ನೀವು ಕುಡಿಸಿದ್ದೀರಿ. ಈ ಒಂದು ರೈತರಿಗೆ ಒಂದು ಮಾದರಿಯಾಗಿದ್ದೀರಿ. ಅದಕ್ಕೆ ನಿಮಗೆ ನಾವು ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳಿ ನಾವು ಮತ್ತೇನೇನೋ ಸ್ವಾಗತ ಮಾಡ್ತೀವಿ. ಈಗ ಒಂದಿಷ್ಟು ಮಳೆ ಮೋಡ ನೋಡಿದಾಗ ಇಷ್ಟೆಲ್ಲ ಮಾಡಿ ಮುಗಿತ್ಲ ಕಾರ್ಯಕ್ರಮ ಡಿಸ್ಟರ್ಬ್ ಆಗ್ತದ ಅನ್ನೋದ್ಮ್ಯಾಗ 2 ಹನಿ ನೀರು ಅವ್ರ ತಲೆ ಮ್ಯಾಗ ಆಶೀರ್ವಾದ ಮಾಡಿ ಮತ್ತು ಮಳೆರಾಯ ದಾಂಡಿಗೆ ಸರದಲ್ಲ. ಇದಕ್ಕಿಂತ ಚಮತ್ಕಾರ ಯಾವುದೋ ನಿಸರ್ಗದೊಳಗೆ ಏನೇನೋ ಸೂಕ್ಷ್ಮವಾಗಿ ನಡೀತಾವ, ನಮಗೆ ನೋಡಕ್ಕೆ ಆಗೋಂಗಿಲ್ಲ. ಸುಮಾರು ಸಾವಿರಾರು ಜನರಿಗೆ ಊಟ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಗುರುಗಳನ್ನು ಹಿರಿಯರನ್ನು ಕರೆಸಿದಾಗ ಒಂದು ಹನಿ ಬಿದ್ದು 4 ಹನಿ ಬಿದ್ದೆಲ್ಲ ಅದರ ಕಾರ್ಯಕ್ರಮಕ್ಕೆ ಹೋಗ್ತಿದ್ರು. ಆ ಕಡೆ ನೋಡ್ತಿದ್ರು, ಓಡಾಡ್ತಿದ್ರು. ಅದ್ರ 4 ಹನಿ ಬಿದ್ದಾವ. ಸ್ವಾಗತ ಮಾಡಿದ. ಇವತ್ತಿನ ದಿನ ರಮೇಶ್ ಅನ್ನವರು ಏನು ಅನ್ನೋದು ತಾವೆಲ್ಲ ಭಾಳ ಕೊಂಡಾಡಿದ್ರಿ. ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟೈತಿ ನಮಗೆ ಹೆಣ್ಣು ಹೇಳಿಲ್ಲ, ಅವ್ರು ಹೇಳೋದು ಬೇಡ. ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟೈತಿ ಗೊತ್ತಿಲ್ಲ. ಅದರ ಊರ ಹೊರಗೆ 4 ಕಿಲೋಮೀಟರ್ ಮ್ಯಾಗ ಅವ್ರ ಹುಟ್ಟದ ಸಲುವಾಗಿ ಎಲ್ಲ ಕಡೆ ಸಾವಿರಾರು ಗಟ್ಟಲೆ ಜನ ಪ್ರೀತಿ ಇರ್ತಕ್ಕಂಥ ಬ್ಯಾಲೆನ್ಸ್ ಅದ ಜೀವನ. ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗ್ತದೆ. ಬದುಕಬೇಕಾದ್ರೆ ರೊಕ್ಕ ಎಲ್ಲರಿಗೂ ಬೇಕು. ಹಣ ಬ್ಯಾಲೆನ್ಸ್ ಹೆಚ್ಚು ಕಡಿಮೆ ಆಗ್ತಿರ್ತದೆ. ಆದ್ರೆ ಅವ್ರು ಗಳಿಸಿರುವಂಥ ಗಳಿಕೆ ಮನೆಗೆ ಲಾಕರ್ನಾಗ ಇರ್ಬೋದು. ಅದ್ರ ನಿಜವಾಗಿರ್ತಕ್ಕಂಥ ಗಳಿಕೆ ಯಾವುದ್ರಿ ಅಂದ್ರೆ ಅವ್ರನ್ನ ಪ್ರೀತಿ ಮಾಡಕ್ಕೆ ಸಾವಿರಾರು ಜನ ರಸ್ತಾದ ಮ್ಯಾಗ ನಿಲ್ಲಕ್ಕೆ ಜಾಗ ಇಲ್ಲ. ಸಾವಿರಾರು ಜನ 10 ಹಳ್ಳಿಯಿಂದ ನೀವೆಲ್ಲ ಹೋಗೋದು ಸುಮ್ ಬೆಳಂಗಿಲ್ಲ. 4 ಹನಿ ಮಳೆ ಬಿದ್ರೆ ಒಂದು 2 ತಪ್ಪಲ ತೊಗೊಂಡ್ ಮ್ಯಾಗ ಬರ್ತದೆ. ಟ್ರ್ಯಾಕ್ಟರ್ ತುಂಬ್ಕೊಂಡು ಹೊಲಗೆ ಹೋಗಿ ಖಾತಾ ತೊಗೊಂಡು ಹೋದ್ಮ್ಯಾಗ ಗಾಡ್ಯಾಗ ಹೋದ ಬಳಕ ಯಾವ ಮನುಷ್ಯ ಏನೋ ಮುರಿದ್ ಬೇಡ ಅಂತ ಸುಮ್ಮ ಒಡ್ಡದ ಮ್ಯಾಗ ಹಿಂಗೆ ಹೋಗದ ಕಾಲೇ ತುಳಿದು ಹೋಗ್ತಾನ. 10 ವರ್ಷದೊಳಗೆ 1000 ಮಂದಿ ಕೊಂಡಟ್ಟು ಒಂದು ನೆಳದ ಗಿಡ ಆಗ್ತದೆ. ಮತ್ತು 100 ವರ್ಷ ತನ ವರ್ಷ ಒಂದು 2000 ಮಾವಿನಕಾಯಿ ಕೊಡ್ತದೆ. ಕೋಟಿ ಬೆಲೆ ಬಾಳುವಂತ ಆಕ್ಸಿಜನ್ ಕೊಡ್ತದೆ. 100 ವರ್ಷ ಆಗ್ಯದ ಹಳಿದಾಗಿ ಮುರ್ಕೊಂಡ್ ಬಿದ್ರು ಸಹಿತ ಮತ್ತ ರೈತನ ಮನಿ ಬಾಗಲ ಕಾಯ್ತದ. ಕಳ್ಳಕಾಯಿ ಕಾಯಿ ಮಾಡ್ತಾವ. ಬೀಜ 800 ವರ್ಷ ಕೆಲಸ ಮಾಡಿ ಸ್ವಾಮೀಜಿ 100 ವರ್ಷ ನೆಳ್ಳ ಕಾಯಿ ಕೊಟ್ಟದ. ಪಕ್ಷಿಗಳು ಕಟ್ಟಕೊಳಕ್ ಮನಿ ಕೊಟ್ಟದ. ಸಿಹಿ ಅನ್ನ ಕೊಟ್ಟದ. ಒಣದಾಗಿ ಮುರಿದು ಬಿಚ್ಚು ಮಾರ್ಗದಿಂದ ಬಂದ ವರ್ಷವ ಮಳೆ ಆದ ಬಳಿಕ ಕೋಟಿ ಕೋಟಿ ಲೀಟರ್ ನೀರನ್ನು ತಂದು ಭೂಮಿ ತಾಯಿ ಮ್ಯಾಗ ಸುರುವಿ ನಮ್ಮೆಲ್ಲ ನದಿಗೆ ಮಹಾಪುರ ಬರೋತ್ನ್ಯಾಗ ಇದು ಕರ್ನಾಟಕ ಸರ್ಕಾರದ ಪ್ರಾಜೆಕ್ಟ್ ಅಲ್ಲ, ಮಹಾರಾಷ್ಟ್ರ ಸರ್ಕಾರದ ಪ್ರಾಜೆಕ್ಟ್ ಅಲ್ಲ, ಯಾವ ಶಾಸಕರ ಫಂಡದೊಳಗಿಲ್ಲ, ಇದು ಭಗವಂತನ ಫಂಡದಾಗಿಂದ ಬಂದಂತ ನೀರದ. एक बॉटल पाणीला 15 रुपये है. आणि समुद्राचं पाणी खारट आहे आणि पावसाचं पाणी गोड आहे. हे खारट पाण्याला फिल्टर कोण केले? ಒಂದು 4-5 ನಾವು ಇವತ್ತು ನೂತನವಾಗಿ ಶ್ರೀ ವರದ್ ಯಾತ್ ನೀರಾವರಿ ಸಹಕಾರಿ ಸಂಘ ನಿಯಮಿತ ಶೆಡ್ಬಾಳ್ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಂಕ್ರಮವಾಗಿ ಭಾಗವಹಿಸಿದಂತಹ ಪರಮ ಪೂಜ್ಯ ಶ್ರೀ ಮಹೇಶ್ವರನ ಸ್ವಾಮೀಜಿಗಳು, ಪೀಠಾಧಿಪತಿ ಶ್ರೀ ಭಕ್ತಿ ಯೋಗಾಶ್ರಮ ಹಂಚನಾಳ್, ಶ್ರೀ ಅರುಣ್ ಫರಾಂಡೆ ಸರ್, ವೈಸ್ ಪ್ರೆಸಿಡೆಂಟ್ ಶಿರಗುಪ್ಪಿ ಶುಗರ್ ವರ್ಕ್ಸ್ ಕಾಗವಾಡ್, ಹಾಗೂ ಕಾಗವಾಡ್ ಮತಕ್ಷೇತ್ರದ ಹಿರಿಯ ನಾಯಕ ಸನ್ಮಾನ್ಯ ಶ್ರೀ ಶಿವಗೌಡನ ಅಲಗೌಡ ಕಾಗೆ, ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯರಿಗೆ ಚೌಗಲೆ ಪರಿವಾರ ವತಿಯಿಂದನೂ ಹಾಗೂ ವರದ್ ಯಾತ್ ನೀರಾವರಿ ಸಂಘ ಶೆಡ್ಬಾಳ್ ಈ ಎಲ್ಲ ಸದಸ್ಯರಿಂದನೂ ವಂದನೆಗಳನ್ನು ತಿಳಿಸುತ್ತೇನೆ. ಅದೇ ರೀತಿ ಈ ಒಂದು ಉದ್ಘಾಟನೆ